ಗದಗ್ನಲ್ಲಿ ಈ ಮಳೆಗಾಲದಲ್ಲಿ ಒಂದು ಲೆವೆಲಿನ ಮಳೆ ಆಗ್ತಾ ಇದೆ. ಅತಿ ಹೆಚ್ಚು ಅಲ್ಲ ಅಥವಾ ಅತಿ ಕಡಿಮೆನೂ ಅಲ್ಲ. ಬಟ್ ಮಳೆ ಬರ್ತಾ ಇದ್ರೂ ನೀರಿಗೋಸ್ಕರ ಹಾಹಾಕಾರ ಏನೂ ಕಡಿಮೆ ಆಗಿಲ್ಲ. ಮಳೆ ಗಾಲ ಆರಂಭ ಆಗಿ ಹೆಚ್ಚು ಕಡಿಮೆ 1.5 ತಿಂಗಳು ಮುಗಿತಾ ಬಂತು. ಆದರೆ ಇನ್ನು ಈ ಮಳೆಗಾಲದಲ್ಲೂ ಗದಗ್ನಲ್ಲಿ ನೀರಿಗೋಸ್ಕರ ಹೊಡೆದಾಡ್ಕೊಳ್ಳೋ ಪರಿಸ್ಥಿತಿ ಇದೆ. ತಂಬಿಗೆ ಹಿಡ್ಕೊಂಡು ಪ್ರತಿಭಟನೆ ಮಾಡೋ ಪರಿಸ್ಥಿತಿ ಇದೆ. ನಗರ ಪ್ರದೇಶವೂ ಸೇರಿದಂತೆ ಹಳ್ಳಿಗಳಲ್ಲೂ ಜೀವಜಲಕ್ಕೆ ಕಂಟಕ ಎದುರಾಗಿದೆ. ನೀರು ಕೊಡಿ ಸ್ವಾಮಿ, ನೀರು ಕೊಡಿ ಅಂತ ಹೇಳಿ ಬಿಂದಿಗೆ ಹಿಡಿದು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲೆ ಮುಳಗುಂದ ನಾಕಾದಲ್ಲಿ ಕುಡಿಯೋದಕ್ಕೆ ನೀರೇ ಇಲ್ಲ ಪಾಪ. ನೀರಿಗೋಸ್ಕರ ಬೀದಿಗಿಳಿದು ಮಹಿಳೆಯರು ಪ್ರತಿಭಟನೆ ಮಾಡ್ತಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೂಲಭೂತ ಅದು ನೀರು. ಪ್ರತಿಯೊಬ್ಬ ಮನುಷ್ಯ ಒಂದು ಪಕ್ಷ ಒಂದಿನ ಆಹಾರ ಇಲ್ಲ ಅಂತಂದ್ರೂ ನಡೆಯುತ್ತೆ, ನೀರಿಲ್ಲ ಅಂದ್ರೆ ನಡೆಯೋದಿಲ್ಲ. ಆದರೆ ಪ್ರತಿನಿತ್ಯವೂ ಇದೇ ಪರಿಸ್ಥಿತಿ ಅಂತಂದ್ರೆ ಪಾಪ ಜನ ಏನು ಮಾಡಬೇಕು? 35ನೇ ನಂಬರ್ ವಾರ್ಡ್ನಲ್ಲಿ ನೀರಿಗೋಸ್ಕರ ಪ್ರತಿನಿತ್ಯ ಪರದಾಟ. ಬಟ್ಟೆ ಒಗೆಯೋಕ್ಕೂ ಇಲ್ಲ, ಪಾತ್ರೆ ತೊಳೆಯೋಕ್ಕೂ ನೀರಿಲ್ಲ, ಸ್ನಾನ ಮಾಡೋಕ್ಕೂ ನೀರಿಲ್ಲ, ಶೌಚಾಲಯಕ್ಕೆ ಹೋಗೋಕ್ಕೂ ನೀರಿಲ್ಲ. ನೀರಿಲ್ಲದೆ ಅಭಾವ ಆಗಿದೆ. 1 ತಿಂಗಳು 20 ದಿನ ಆಯಿತು, ನೀರು ಇನ್ನೂ ಹರಿಸ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರಸಭೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ ಗ್ರಾಮಸ್ಥರು. ತಂಬಿಗಳನ್ನು ಹಿಡ್ಕೋಬೇಕು, ಪುಟ್ಟ ಮಕ್ಕಳು ಪಾಪ ಅಲ್ಲಿ ಕೆರೆ, ಅದು ಆಳ, ಆ ನೀರಿನ ಸುರಕ್ಷತೆ, ನೀರಿನ ಗುಣಮಟ್ಟ ಯಾವುದು ಲೆಕ್ಕಿಸಂಗೆ ಇಲ್ಲ. ನೀರು ಬೇಕಾ, ಹೋಗಿ ಕೆರೆಯನ್ನು ತುಂಬಿಸ್ಕೊಂಬರ್ಬೇಕು. ಮಕ್ಕಳಾದರೂ ಅಷ್ಟೇ, ಸಣ್ಣವರು ಆದರೂ ಅಷ್ಟೇ, ಸ್ಕೂಲ್ಗೆ ಹೋಗೋರಾದರೂ ಅಷ್ಟೇ, ವೃದ್ಧರಾದರೂ ಅಷ್ಟೇ, ನಿಮ್ಗೆ ಹುಷಾರಿಲ್ಲ ಅಂತಾದರೂ ಅಷ್ಟೇ. ಯಾಕಂದರೆ ನಗರಸಭೆಯವರು ನೀರು ಕೊಡಲ್ಲ, ಅಲ್ಲಿನ ಸ್ಥಳೀಯಾಡಳಿತ ನೀರು ಕೊಡಲ್ಲ. 1.5 ತಿಂಗಳಿಗೆ ನೀರು ಕೊಟ್ಟಿಲ್ಲ ಅಂತಂದರೆ ಪಾಪ ಏನು ಮಾಡೋದು ಜನ? ಗದಗದಲ್ಲಿ ಮಳೆ ಆಗಿರೋದಕ್ಕೆ ಪಾಪ ಕೆರೆ ಕಟ್ಟೆನಲ್ಲಾದರೂ ಸ್ವಲ್ಪ ನೀರಿದೆ, ಅದೂ ಇಲ್ಲ ಅಂತಂದಿದ್ರೆ ಪಾಪ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೋಬೇಕಿದ್ದ ಪರಿಸ್ಥಿತಿ. ಯಾವುದಕ್ಕೂ ನೀರಿಲ್ಲದ ಪರಿಸ್ಥಿತಿ ಅಲ್ಲಿದೆ ಗದಗದಲ್ಲಿ 35ನೇ ವಾರ್ಡ್ನಲ್ಲಿ. ಹನಿ ನೀರಿಲ್ಲ, ಬೋರ್ ಇದ್ದಾರ ಮನಿ 4 ಕೊಡ ಚಂದ್ರ ಮರ ದಿವಸ ಮತ್ತೆ ಹೋಗ್ತಾವು. ಹೋಗಿದ್ ಮತ್ತೆ ಅವ್ರ ಮನೆಗೆ ಹೋಗಿ ಅವ್ರು ಏನಂತಾರ, ಅಯ್ಯ ಹಗಲೆಲ್ಲ ಬರ್ತಿರಲಿಲ್ಲ ನೀರಿಗೆ, ಮತ್ತೆ ಏನು ಮಾಡೋಣ ನಿಮ್ಮ ಪುಣ್ಯವು. ನಮಗೆ ನೀರು ಬೇಕೀಗ. ಈಗ ತಿಂಗಳಾಗ 20 ದಿನ ಆಯ್ತು, ಅವಂಗ ಕಾಲು ಬೀಳ್ಬೇಕು. ಯಪ್ಪ ನೀರು ಬಿಡು ಅಂದ್ರ ಬಿಟ್ಟಿ ನೋಡ ಬಿಟ್ಟಿ ನೋಡ ಅಂದಾಗ ನೀರು ಇರಕ್ಕಿಲ್ಲ ಮನ್ಯಾಗ. ಎಷ್ಟಂತ ನಾವು ಸುಮ್ಮನಿರನು, ಕೇಳಕ್ ಬಂದ್ರಲ್ಲ ಓಡ್ ಕೇಳಕ್. 25 ದಿನ ಹತ್ರ ನೀರ್ ಬರ್ಲಾರ್ದ ಮಕ್ಕಳಿಗೆ ಅಡಿಗೆನು ಮಾಡಂಗಿಲ್ಲ, ಶಾಲಿಗೂ ಕಳ್ಸಂಗಿಲ್ಲ, ಗಂಡುಗಳಿಗೆ ಇಲ್ಲ, ಬರೇ ನೀರ್ ಅವ್ರ ಮನೆಗೆ ಹೋಗಿ ಒಂದು 4 ಕೊಡ ತರೋದು, ಇವ್ರ ಮನೆಗೆ ಹೋಗಿ ಒಂದು 4 ಕೊಡ ತರೋದು. ಇಲ್ಲಾಂದ್ರೆ ನೀರ್ ಇಲ್ಲಂದ್ರೆ ಎಲ್ಲಾ ಬಂದ್ ಮಾಡ್ಕೊಂಡು ಸುಮ್ಮನೆ ಕಟ್ಟಿಗೆ ಕುಂತ ಬಿಡೋದು ನೀರ್ ಬರೋ ಮಟ್ಟ. ಅದು ಕುಡಿ ನೀರಿಂದ ಒಂದು ಗಾಡಿ ಬರ್ತಾ 10 ರೂಪಾಯಿ ಕೊಡೋದು, 1 ಕೊಡ ಕುಡಿಯಕ್ ತಗೊಳ್ಳೋದು, ಅದ್ರಾಗ ಸುಮ್ಮನೆ ಇರೋದು. ಅಧಿಕಾರಿಗಳು ಕೂಟ ಮಾತಾಡೋದು ಆತು, ಮನವಿ ಪತ್ರ ಕೊಡೋದು ಆತು. ಏನ್ ಮಾಡಿದ್ರು ನೀರಿನ ಸಮಸ್ಯೆ ಬಗೆಹರಿಸುವಲ್ರು. 1 ತಿಂಗಳ 25 ದಿನ ಆತ್ರ. ಮಂತೇಶ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂತೇಶ್, 1 ತಿಂಗಳ ಮೇಲೆ 20 ದಿನ ನೀರಿಲ್ಲ ಅಂತಂದ್ರೆ ಏನು ಪರಿಸ್ಥಿತಿ? ಯಾಕೆ ನೀರಿಲ್ಲ? ನಗರಸಭೆಯಲ್ಲಿ ನೀರೇ ಇಲ್ವಾ ಅಥವಾ ನೀರು ಹರಿಸೋದಕ್ಕೆ ಅವರಿಗೆ ಆಸಕ್ತಿ ಇಲ್ವಾ? ಏನು ಸಮಸ್ಯೆ ಇದು ಗದಗದ್ದು? ಅಷ್ಟು ನೀರಿನ ಅಭಾವ ಕಂಡು ಬರ್ತದೆ. ಯಾಕಂದ್ರೆ ರಾಜ್ಯದಲ್ಲಿ ಮಳೆಗಳಾದ್ರೆ ಇದ್ರೂ ಸಹಿತ ಗದಗ ಜಿಲ್ಲೆಯಲ್ಲಿ ಮಾತ್ರ ನೀರಿನ ಅಭಾವ ಅಂತೂ ಹೆಚ್ಚಿನಾಗಿದೆ. ಗದಗ ನಗರ ಅಷ್ಟೇ ಅಲ್ಲದೆ ಗದಗ್ನ ಸುತ್ತಮುತ್ತಲ ವಾತಾವರಣ ಹಳ್ಳಿಗಳಲ್ಲಿ ಸಹಿತ ನೀರಿನ ತೊಂದರೆ ಆಗ್ತಿದೆ. ಗದಗ ನಗರದ 35ನೇ ವಾರ್ಡಿನ ಏನ್ ಜನರಿದ್ದಾರೆ, ಆ ವಾರ್ಡಿಗೆ ಸುಮಾರು 1.5 ತಿಂಗಳು ಸಹಿತ ನೀರು ಬಿಡ್ತಾ ಇಲ್ಲ ಅಂತಂದು ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ನಗರದ ಪ್ರಮುಖ ಬೀದಿಗಳಲ್ಲಿ ಖಾಲಿ ಕೊಡಗಳನ್ನು ಹಿಡ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಗೆ ನೀರು ಕೊಡಿ, ಇಲ್ಲ ಅಂದ್ರೆ ನಾವು ಇಲ್ಲೇ ಪ್ರಾಣವನ್ನ ಬಿಡ್ತೀವಿ. ಬೆಳಿಗ್ಗೆ ಎದ್ರೆ ಸಾಕು, ಮಕ ತೊಳೆಯಲು ನೀರಿರಲ್ಲ, ಕುಡಿಯೋಕೆ ನೀರಿರಲ್ಲ. ಈ ಒಂದು ಪರಿಸ್ಥಿತಿ ನಮ್ಮ ಗದಗ ಜಿಲ್ಲೆಯಲ್ಲಿ ಇದೆ. ಆದ್ರೆ ಗದಗ ಜಿಲ್ಲೆಯ ಕಾನೂನು ಸಚಿವರಾದಂತ, ಉಸ್ತುವಾರಿ ಸಚಿವರಾದಂತ ಡಾಕ್ಟರ್ ಎಚ್.ಕೆ. ಪಾಟೀಲ್ ಸಹಿತ ನೀರಿನ ಹರಿಕಾರರು ಅಂತಂದು ಹೇಳ್ತಾರೆ. ಆದ್ರೆ ಇಲ್ಲಿಯ ಜನರಿಗೆ ಕುಡಿಯಲಿಕ್ಕೆ ನೀರಿಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಹೇಳಿದ್ರೆ ಒಂದ್ ಕಡೆ ಗಾದೆ ಮಾತನ್ನಾಗಿಲ್ಲ, ನಿಜವಾಗಿ ಹೇಳ್ತಾರೆ ಗದಗಿಗೆ ಕನ್ಯೆ ಕೊಡ್ಬೇಕಂದ್ರೆ ಸಹಿತ ನೀರು ನಿಮ್ ಗದಗ್ನಲ್ಲಿ ಸರಿಯಾಗಿಲ್ಲಪ್ಪ, ನಾವು ಕನ್ಯೆ ಕೊಡಲ್ಲ ಅನ್ನೋ ಮನೋಭಾವನೆ ಸಹಿತ ಗದಗ ಜಿಲ್ಲೆಗೆ ಅಂಟಿಕೊಂಡಿದೆ ಅಂತಾನೆ ಹೇಳ್ಬೋದು ಪ್ರಣುತ್ತೆ. ಇಷ್ಟಾಗಿ ಸಹಿತ ನಗರಸಭೆ ಅಧಿಕಾರಿಗಳು ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಪೈಪುಗಳು ಹೊಡಿತಾ ಇದ್ದಾವೆ, ಎಲೆಕ್ಟ್ರಾನಿಕ್ ಸಮಸ್ಯೆ ಇಲ್ಲ, ಕರೆಂಟ್ಗಳ ಸಮಸ್ಯೆ ಇದೆ ಅಂತಂದು ಮಾತನಾಡಿಸ್ತೀನಿ. ಗ್ರಾಮಸ್ಥರು, ಅಲ್ಲಿನ ಸ್ಥಳೀಯರು ಯಲ್ಲಪ್ಪ ಅನ್ನೋರು ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪನವರೇ ನಮಸ್ಕಾರ. ಎಷ್ಟು ದಿನ ಆಯ್ತ್ರಿ ಯಲ್ಲಪ್ಪನವರೇ ನೀರು ಬರ್ದೆ? ಸರ್, ಮಾರ್ಚ್ ತಿಂಗಳಿಂದ ನೀರು ಬರ್ತಾ ಇಲ್ಲ ಸರ್ ನಮ್ಮ ಗ್ರಾಮಕ್ಕೆ. ಸರ್, ಮಾರ್ಚ್ ತಿಂಗಳು, ಈಗ ಜುಲೈನಲ್ಲಿ ನಾವು ಹೆಂಗೆ ನೀವು ನೀರಿನ ವ್ಯವಸ್ಥೆ ಹೆಂಗೆ? ಈಗ ನೀರು ಅಲ್ಲಿ ಕೊಡ್ತಿಲ್ಲ, ಬೇರೆ ಏನ್ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ದೀರಿ? ಪರ್ಯಾಯ ವ್ಯವಸ್ಥೆ ಸರ್, ನಮ್ಮಲ್ಲಿ ಕೆರೆ ಇತ್ತು ಸರ್. ಕೆರೆ, ಆ ಕೆರೆ ನೀರು ತುಂಬ್ತಿದ್ವಿ. ಅದು ಇಲ್ಲಿ ಮಳೆ ಆಗ್ಲಾರ್ದ ಕಾರಣ ಸರ್ ಎಲ್ಲ ನೀರು ಬತ್ತಿ ಹೋಗಿ ಒಣಗಿ ಬಿಟ್ಟೈತೆ ಸರ್ ಕೆರೆ. ಅಧಿಕಾರಿಗಳು ಕೇಳಿದ್ರ ಯಾಕ್ರಿ ನೀರು ಬಿಡ್ತಿಲ್ಲ, ಯಾಕೆ ನೀರು ಬರ್ತಿಲ್ಲ ಅಂತ ಏನಾದ್ರು ಮಾಹಿತಿ ಕೊಟ್ರ?
ಹ್ಞೂ ಸರ್ ನೋಡ್ರಿ ಸರ್ ಮಾರ್ಚ್ ತಿಂಗಳಿಂದನೇ ಅಧಿಕಾರಿಗಳಿಗೆ ಗೋಗರ್ದ್ರು ಸರ್ ಇಂಥ ಪರಿಸ್ಥಿತಿ ಇದ್ರು ಒಬ್ಬವನು ಕೂಡ ಈ ಅಧಿಕಾರಿಗಳು ಈ ನಮ್ಮ ಗ್ರಾಮಕ್ಕೆ ತಲೆ ಹಾಕಿಲ್ಲ ಸರ್ ಇನ್ನಾದ್ರೂ ಈ ಸ್ಟಿಲ್ ಪ್ರೆಸೆಂಟ್ ಸರ್. ಯಾಕೆ ಬರಲ್ಲ ನಿಮ್ಮ ಕಡೆ ಏನು ಪ್ರಾಬ್ಲಮ್ಮು? ಏನ್ ಸರ್ ಜಿಲ್ಲಾಡಳಿತ ವ್ಯವಸ್ಥೆನೇ ಸರಿ ಇಲ್ಲ ಅನ್ಸುತ್ತೆ ಸರ್ ನನ್ಗಂತ್ರ. ನಿಮ್ಗೆ ಸದಸ್ಯ ಇಲ್ವಾ? ನಿಮ್ಮ ಊರಿಗೊಬ್ರು ಜಿಲ್ಲಾ ಪಂಚಾಯತ್ ಸದಸ್ಯ, ಗ್ರಾಮ ಪಂಚಾಯತ್ ಸದಸ್ಯ, ಅಲ್ಲಿನ ಸ್ಥಳೀಯ ಆಡಳಿತ ಸದಸ್ಯ ಅಂತಿಲ್ವಾ? ರಾಜಕಾರಣಿಗಳು ಏನ್ ಮಾಡ್ತಾರೆ ಸರ್? PDO ಅದಾರ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅದಾರ ಸರ್. ಅವ್ರು ಯಾವ್ದೇ ಕ್ಯಾರಿ ಅನ್ನಲ್ಲ ಸರ್ ನಮ್ಮ ಗ್ರಾಮದ ನೀರಿನ ಸಂಬಂಧ ಸರ್. ಅಧ್ಯಕ್ಷರ ಮನೆಗೆ ನೀರು ಬರುತ್ತಾ ಅಂತ? ಅಧ್ಯಕ್ಷರ ಮನೇಲಿ ಬೋರ್ ಇದೆಯಾ? ಅಧ್ಯಕ್ಷರ ಮನೆಗೆ ಬೋರ್ ಇಲ್ಲ ಸರ್. ಅವರು ಏನ್ ಮಾಡಿದ್ರು ಸರ್, ಇಲ್ಲೇ ಲೋಕಲ್ ನಮ್ದು ಒಂದು 8 ಕಿಲೋಮೀಟರ್ ಅಂತರದಲ್ಲಿ ಒಂದು ಕೊಳವೆ ಬಾವಿ ಇತ್ತು ಸರ್. ಅದು ಆ ಕೊಳವೆ ಬಾವಿಗೆ ಸರಿಯಾದ ಮೋಟರ್ 5 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ಕೊಂಡು ಅದಕ್ಕೆ ಸರಿಯಾದ ಕೊಳವೆ ಬಾವಿಗೆ ಮೋಟರ್ ಇಳಿಸಲಾರ್ದನ ಸರ್ 5 HP ಮೋಟರ್ ಇಳಿಸಿ PDO ಮತ್ತು ಇವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಅದ್ರಾಗ ಕೊಳ್ಳೆ ಹೊಡೆದು ನಮ್ಮ ಗ್ರಾಮಕ್ಕೆ ಲೋಕಲ್ ನೀರು ಬರ್ಲಾರ್ದಂತ ಮಾಡಿದ್ದಾರೆ ಸರ್ ಇವಾಗ. ಎಸ್, ಅಧಿಕಾರಿಗಳನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀವಿ. ಇನ್ನೂ ನೀರು ಬಂದಿಲ್ಲ ಅಂತಂದ್ರೆ ಹೋಗಿ ನಿಂತ್ಕೊಳ್ಳಿ. ಗ್ರಾಮಸ್ಥರ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಮನೆ ಮುಂದೆ ನಿಲ್ಬೇಕು. ಯಾಕಂದ್ರೆ ಎಲ್ಲ ಸಾಕಾಗೈತಿ. ಆಮೇಲೆ ಏನ್ ಮಾಡ್ತಾರಪ್ಪ ಸರ್, ನಮ್ಮಲ್ಲಿ ಒಬ್ರು ಕೆಲವೊಂದಿಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಏನದಾರಪ್ಪ ಸರ್, ರಾತ್ರಿ ನೀರು ಬರ್ತಾವ ಸರ್. ಅವ್ರು ರಾತ್ರಿ ಬಂದಾಗ ಅವರು ಟ್ಯಾಂಕರ್ಗೆ ನೀರ್ ಹಚ್ಚಿ ತುಂಬಿಸ್ಕೊಂಡು ಮತ್ತೆ ಅದನ್ನ ನೀರನ್ನ ನಮ್ಮ ಹಳ್ಳಿ ಗ್ರಾಮಸ್ಥರಿಗೆ ಮಾರ್ತಾರೆ ಸರ್ 1500, 1000, 2000 ರೂಪಾಯಿಗೆ ಸರ್. ನಾಚಿಕೆ ಆಗ್ಬೇಕು ಅವ್ರಿಗೆ. ಆಯ್ತು ಯಲ್ಲಪ್ಪನವ್ರೆ, ನಿಮ್ಮ ಜೊತೆ ನಾವು ಇರ್ತೀವಿ. ನಿಮ್ಮ ಸಮಸ್ಯೆಯನ್ನ ಸ್ಥಳೀಯರಿಗೆ ಅಥವಾ ಅಲ್ಲಿ ಸಂಬಂಧಪಟ್ಟವ್ರಿಗೆ ತಿಳಿಸೋ ಜವಾಬ್ದಾರಿ ನಾವು ಹೊತ್ಕೋತೀವಿ. ಥ್ಯಾಂಕ್ ಯು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.